ಇವತ್ತು ವಿಜ್ಞಾನ ತೀರ ಬೆಳೆದಿದೆ. ಮನುಷ್ಯ ಗ್ರಹಾಂತರಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದ್ದಾನೆ. ವಿಜ್ಞಾನದ ತುದಿ ಬೆರಳಲ್ಲಿ ಇವತ್ತು ಜಗತ್ತು ತಿರುಗ್ತಾ ಇದೆ. ಆದರೆ ಈ ಮದುವೆಗೆ ಜಾತಕ ನೋಡುವ ಒಂದು ಸಂದರ್ಭದಲ್ಲಿ ಪುರೋಹಿತರು ಅಥವಾ ಹಿರಿಯರೆಲ್ಲ ಹೇಳೋದಿದೆ, ಜಾತಕ ಕೂಡಿ ಬರಬೇಕಮ್ಮ ಅಂತ. ಇದಕ್ಕೆ ನಮ್ಮ ಗುರುಗಳು ನರಸಿಂಹಶಾಸ್ತ್ರಿಗಳು ಯಾವಾಗಲೂ ನಗ್ತಿದ್ರು. ಏನು ಜಾತಕ ಕೂಡಿ ಬರೋದು ಏನೋ, ಆ ಜಾತಕ ಕೂಡಿ ಬರೋ ಬದಲು ಹುಡುಗ ಹುಡುಗಿನ ಒಂದು ಸ್ವಲ್ಪ ಪರಿಚಯ ಮಾಡಿಸಿ ಏನಪ್ಪ ಅಂದರೆ ಅವರನ್ನು ಒಟ್ಟಿಗೆ ನಡ್ಕೊಂಡು ಹೋಗೋಕ್ಕೆ ಬಿಟ್ಟರೆ ಹೊಂದಾಣಿಕೆ ಸರಿಯಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರು. ಹೇಗೆ ಗುರುಗಳೇ ಅಂತ ನಾವು ನಗ್ತಾ ಕೇಳಿದಾಗ, ನೋಡಿ, ಹುಡುಗಿ ಮುಂದೆ ಹೋಗ್ತಾ ಇದ್ದು, ಹುಡುಗ ಹಿಂದೆ ಹೋಗ್ತಾ ಇದ್ದಾನೆ. ಅವಳು ಹಿಂದೆ ಅಂದರೆ ಅವನು ಅಮ್ಮವ್ರ ಗಂಡ ಅಂತ, ಅಂದರೆ ಹೆಂಡತಿ ಹೇಳ್ದಂಗೆ ಕೇಳ್ತಾನೆ ಅಂತ. ಹುಡುಗನೇ ಮುಂದೆ ಹೋಗ್ತಾ ಇದ್ದು ಹುಡುಗಿ ಹಿಂದೆ ಹೋಗ್ತಾ ಇದ್ದರೆ ಅವನು ಹುಡುಗಿನ ಸರಿಯಾಗಿ ಬಾಳಿಸೋದ್ರಲ್ಲಿ ಸ್ವಲ್ಪ ಎಡುತ್ತಾನೆ. ಅವನದೇ ಮಾತು ನಡಿಬೇಕು ಅನ್ನೋ ಯಜಮಾನಿಕೆ ಸ್ವಭಾವ ಅಂತ ಅರ್ಥ. ಇಬ್ಬರು ಒಟ್ಟಿಗೆ ನಡ್ಕೊಂಡು ಹೋಗ್ತಿರ್ತಾರೆ. ನಿಲ್ಲಬೇಕು ಅಂದಾಗ ನಿಲ್ತಾರೆ, ನಡಿಬೇಕು ಅಂದಾಗ ನಡೀತಾರೆ, ಸಮವೇಗ ಕಾಪಾಡ್ಕೊತಾರೆ, ಒಬ್ರಿಗೊಬ್ರು ಗೌರವ ಕೊಟ್ಟು ಸಂಭಾಷಿಸ್ತಾರೆ. ಅಂದರೆ ಅದು ಅತ್ಯುತ್ತಮವಾದ ಜೋಡಿ. ವಾಕಿಂಗಲ್ಲಿ ಜಾತಕನ ನೋಡ್ಬೋದಲ್ಲೇನೋ ಅಂತ ಗುರುಗಳು ನಗ್ತಾ ಹೇಳಿದಾಗ ನಮಗನ್ಸಿತ್ತು ಎಷ್ಟು ಅದ್ಭುತವಾದ ಸತ್ಯ ಇದು ಅಂತ. ನೀವೇನಂತೀರಾ? ನಮಸ್ತೆ.